ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ವಾರ್ಷಿಕ ಪರೀಕ್ಷೆನ ಹಿಂದಿ ವಿಷಯದಲ್ಲಿ 80 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಇದಕ್ಕಿಂತ ಮುಂಚೆ ನಾನು 4 ಕ್ವಶನ್ ಪೇಪರ್ ಹಾಕಿದ್ದೀನಿ. 4 ಕ್ವಶನ್ ಪೇಪರ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅವುಗಳನ್ನು ನೋಡಿ ಖಂಡಿತವಾಗಿ ಇಲ್ಲಿಂದ ನಿಮಗೆ ಅಂಕಗಳು ಬರ್ತವೆ, ಕ್ವಶನ್ಸ್ಗಳು ಬಂದೇ ಬರ್ತವೆ. ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಷಯಗಳಲ್ಲಿನೂ ಕೂಡ ನಮ್ಮಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ. ಸೊ ತಾವುಗಳು ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತೀನಿ. ಬಾಲಕ್ ಶಬ್ದಕ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಎ ಬಾಲಿಕಾ, ಬಿ ಬಾಲಕಿ, ಸಿ ಬಾಲ, ಡಿ ಬಾಲ. ಸೊ ಬಾಲಕದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ ಬಾಲಿಕಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ನಿಮ್ನಲಿಖಿತ में से बहुवचन शब्द है. ए डंडा, बी झंडे, सी थाली, डी कहानी. सो ऑप्शन बी झंडे इज द राइट आंसर. ಪ್ರಶ್ನೆ 3, ಪಡನಾ ಶಬ್ದಕ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಸೊ ಪಡನಾದ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಪಡಾನಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ರೋನಾ ಶಬ್ದಕ ವಿಲೋಮ್ ಶಬ್ದ ಹೇ ಅಂತ ಕೇಳಿದ್ದಾರೆ. ಸೊ ರೋನಾದ ಏನಾಗ್ತದಪ್ಪ ಅಂದ್ರೆ ಹಸ್ನಾ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಒನ್. ಪ್ರಶ್ನೆ 5, ಹಾತು ಬಡಾನಾ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಸೊ ಹಾತು ಬಡಾನಾ ಅಂದ್ರೆ ಏನಪ್ಪ ಅಂದ್ರೆ ಮದದ್ ಕರ್ನಾ. ಸೊ ಆಪ್ಷನ್ ಬಿ ಮದದ್ ಕರ್ನಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 6, ನಿಮ್ನಲಿಖಿತ में से ಗುಣಸಂಧಿ ಕಾ ಉದಾಹರಣ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ಎಸ್ ಕವೀಂದ್ರ ದೀರ್ಘ ಸಂಧಿ ಆಗ್ತದ, ಏಕೈಕ ವೃದ್ಧಿ ಸಂಧಿ ಆಗ್ತದ, ನಯನ ಅಯಾದಿ ಸಂಧಿ ಆಗ್ತದ, ಗಣೇಶ್ ಅನ್ನೋದು ಮಾತ್ರ ಗುಣಸಂಧಿ ಆಗ್ತದ. ಇನ್ನು ತು ಇತನೇ ದಿನ ಕಹಾತಿ ಮೌಸಿ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಅಂತ ಕೇಳಿದರೆ ಈ ಚಿಹ್ನೆ ಯಾವುದಂತ ಕೇಳಿದ್ರು. ಸೊ ಅದು ಯಾವ್ದಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಪ್ರಶ್ನವಾಚಕ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಇನ್ನು ವಿಭು ನವಿ ಕಕ್ಷಾ ಮೇ ಪಡ ರಹಾ ಥಾ. ಸೊ ಸಹಿ ಕಾರಕ್ಕೆ ಏನಾಗ್ತದೆ ಆಪ್ಷನ್ ಬಿ ಮೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಅನುರೂಪದಲ್ಲಿ ಹೋಗೋಣ. ಸ್ವಾಮಿ ವಿವೇಕಾನಂದ ಕಿ ಮಾತಾ ಭುವನೇಶ್ವರಿ ದೇವಿ, ಸ್ವಾಮಿ ವಿವೇಕಾನಂದ ಕೆ ಪಿತಾ ಕೇಳಿದ್ದಾರೆ ವಿಶ್ವನಾಥ ದತ್ತ ಅಂತ ಬರೀರಿ. ಇನ್ನು ರಾಜಸ್ಥಾನ್ ರೇತ್ ಕಾ ಪ್ರದೇಶ್ ಮೇಘಾಲಯ ಅಂತ ಕೇಳಿದರೆ ಬಾದಲ್ ಕಾ ಘರ್ ಅಂತ ಬರೀಬೇಕು. ಬಿ ಮಾನವ್ ಇದ್ರೆ ಬಕಾಸುರ್, ದಾನವ್ ಅಥವಾ ರಾಕ್ಷಸ ಅಂತ ಬರೀರಿ. ಆಮ್ ಧರ್ತಿ ಅದ ಕಮಲ ಪಾನಿ ಅಂತಕ್ಕಂಥದ್ದು ಉತ್ತರ ಬರಬೇಕು. ಇನ್ನು 13ನೇ ಪ್ರಶ್ನೆ, ಕಿಸ್ ಕಾರಣ ಸೆ ಬಾಲಕ ಖಾನಾ ಬಂದ್ ಕರ್ ದಿಯಾ ಗಯಾ ಅಂತ ಕೇಳಿದ್ದಾರೆ. ಸೊ बालक की बुखार बढ़ गई थी और इस बुखार बढ़ने के कारण बालक का खाना बंद कर दिया गया था ಅಂತಕ್ಕದ್ದನ್ನು ಬರಿಬಹುದು. मौसी सभी को किस समय में साथ देती थी ಅಂತ ಕೇಳಿದರೆ सुख दुख के समय में साथ देती थी. आज किसको बचाने की मांगे ಕೇಳಿದರೆ पर्यावरण बचाने को. हम अगर चाहे तो कहाँ राहें पैदा कर सकते ಅಂತ ಕೇಳಿದರೆ चट्टानों में भी पैदा कर सकते हैं ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು 2 ಅಂಕದಲ್ಲಿ ಕೇಳಿದರೆ ಭಾಯಿ ಕೋ ಬಹನ್ ಕೈಸೆ ವಿದಾ ಕರ್ತಿ ಹೇ ಅಂತ ಕೇಳಿದರೆ ವೆರಿ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. 18, ಬಾಬುಬಾಯಿನೇ ಕಿನಿಕಿನಿಕೋ ಮದತ್ ಮಾಂಗಿ ಕೇಳಿದ್ದಾರೆ ಗುಡ್ಸವಾರ್, ಊಂಟ್ವಾಲಾ, ಮಾಲಿ. ಸೊ ಅವ್ರು 3 ಮಂದಿ ಹೆಸರನ್ನು ಬರೀರಿ. ಇನ್ನು ಸೂರ್ಯ ಸೆ ಹಮೆ ಕ್ಯಾ ಮಿಲ್ತಾ ಕೇಳಿದರೆ ಸೂರ್ಯ ಸೆ ಹಮೆ ತಾಪ ಅವ್ರ ಪ್ರಕಾಶ 2 ಪಾಯಿಂಟ್ ಬರೀಬೇಕು. ಚೆನ್ನಮ್ಮ ಕೋ ಉನ್ಕೆ ಪಿತಾ ಸೆ ಕೌನ್ ಸಿ ಕಲಾಯೇ ಯುದ್ಧ ಪ್ರಾಪ್ತ ಹುಯಿತಿ ಅಂತ ಕೇಳಿದ್ದಾರೆ ಆಖೇಟ್ ಆಗಿರ್ಬೋದು, ಗುಡ್ ಸವಾರಿ ಆಗಿರ್ಬೋದು. ಓಕೆ, ಅವೆಲ್ಲ ಯುದ್ಧ ಕಲಾ ಏನಾಗಿತ್ತಪ್ಪ ಅಂದರೆ ಚೆನ್ನಮ್ಮಗೆ ಅವಳ ತಂದೆಯ ಕಡೆಯಿಂದ ಏನಾಗಿತ್ತಪ್ಪ ಅಂದರೆ ಪರಂಪರಾಗತವಾಗಿ ಬಂದಿತ್ತು ಅಂತ ಬರಿಬೋದು. ಇನ್ನು ಹಿಮಾಲಯಕ್ಕೆ ಬಾರೆ ಮೇ ಕವಿ ಕಿ ಭಾವನಾ ಕ್ಯಾ ಹೈ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಜೈ ಜೈ ಭಾರತ್ ಮಾತಾ ಪದ್ಯದಲ್ಲಿರ್ತಕ್ಕಂಥ ಪ್ರಶ್ನೆ पर्यावरण का महत्व समझाइए. सो शुद्ध पर्यावरण जीव जगत के लिए अनिवार्य है और इस परिसर के संतुलन के लिए पर्यावरण शुद्ध और स्वच्छ रहना हमारा सभी का दायित्व है ಅಂತ ಬರೆದ್ರೆ ಸಾಕು. ಇನ್ನು ಪೂರಾ ದೇಶ ಕಲ್ಪನಾ ಚಾವ್ಲಾ ಕೋ ಪ್ಯಾರ್ ಸೆ ಕ್ಯಾ ಕಹತೆ ಅಂತ ಕೇಳಿದರೆ ಅಂತರಿಕ್ಷ ಪರಿ. ಸೊ ನಿಮಗೂ ಗೊತ್ತಿದೆ. ಕಲ್ಪನಾ का जन्म कहाँ हुआ, उनके पिता का नाम क्या था. ಆಮೇಲೆ ಪ್ರತಿಭಾಗಿयों ने लड़के की मदद कैसे की, कवि किससे विनती कर रहे हैं ಅಂತ ಕೇಳಿದ್ದಾರೆ. ಅಥವಾ ಕವಿ ಗಂಗಾ ಕಹಾ ಬನಾನಾ ಚಾತೆ ಹೇ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಆಗ ಕಿ ವಿಪಿನ್ ಮೇ ಅಂತಕ್ಕಂಥದ್ದು ಅವ್ರ ಭಗವಾನ್ ಸೆ ಯಾ ಈಶ್ವರ್ ಸೆ ಅನ್ನೋದನ್ನು ಬರೀಬೇಕು. 3 ಮಾರ್ಕ್ಸ್ ಕ್ವಶನಲ್ಲಿ ವಿವೇಕಾನಂದ ನೇ ಭಾರತ್ ವಾಸಿಯೋं को क्या उपदेश दिया. ಇದಂತೂ ಫೇವ್ರೇಟ್ ಆಗಿರ್ತಕ್ಕಂಥ ಕ್ವಶನ್, ಬಹಳ ಸಲ ಕೇಳ್ತಾರೆ. ಇನ್ನು ಮೌಸಿ ಕೆ ಖುಷಿ ಜೀವನ ಕಾ ವರ್ಣನ್ ಕೀಜಿಯೇ ಇಂಪಾರ್ಟೆಂಟ್ ಅದ. ಮಾಹಿತಿ ಬಾಜಾರ್ ಅದನ್ನು ನೋಡ್ಕೊಂಡೋಗಿ. ಮಾಹಿತಿ ಬಾಜಾರ್ ಬಗ್ಗೆ 3 ವಾಕ್ಯ. 28, विभू ने सड़क को सांत्वना देते हुए क्या कहा. 29, एक से एक मिलने का परिणाम क्या होगा. 30, चौराहों पर दिए गए संकेतों को विस्तार से बताइए. नेक्स्ट, KRS नाम अपनी पहचान क्यों खो बैठी है. दोहे का भावार्थित्व तरुवर फल नहीं खाता है सरोवर पिय ही न पाना कही रहीम पर काजहित ಸಂಪತ್ತಿ ಸಂಚಹಿ ಸುಜಾನ. ಇನ್ನು ಗದ್ಯ ಭಾಗದ ಅನುವಾದ ಮಾಡಬೇಕು.
हाँ बेटा, बकासुर हम सब लोगों की रखवाली करता है, उसके बदले में हमसे एक गाड़ी अन्न, 2 पैसे और 1 ಮನುಷ್ಯ लेता है. ಇನ್ನು 4 ಅಂಕದಲ್ಲಿ ಖೇಲೋಕೆ ಪ್ರಕಾರ ಕೇಳಿದ್ದಾರೆ. ಅಲ್ಲಿ ಭಾಳ ಬರಿಬೋದು. ಶಾರೀರಿಕ ಬರಿಬೋದು, ಮಾನಸಿಕ ಬರಿಬೋದು, ಘರೇಲು ಬರ್ಬೋದು, ಮೈದಾನಿ ಬರ್ಬೋದು, ವೈಯಕ್ತಿಕ ಬರ್ಬೋದು, ಆಮೇಲೆ ಸಾಮೂಹಿಕ ಅಂತಲೂ ಕೂಡ ನೀವು ಬರೆದ್ರೆ ಏನು ಮಾಡ್ತಾರಪ್ಪ ಅಂದರೆ ಅಂಕಗಳನ್ನು ಕೊಡ್ತಾರೆ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು, ಚೆನ್ನಾಗಿ ನೋಡ್ಕೊಂಡು ಹೋಗಿ. ಆಮೇಲೆ ಪುರಸ್ಕಾರ ಪ್ರಾಪ್ತ ಖಿಲಾಡಿयों को क्या क्या सुविधाएं देती है, ಅಲ್ಲಿ ನೌಕರಿ ಆಗಿರ್ಬೋದು, ಆರಕ್ಷಣ ಆಗಿರ್ಬೋದು, ಪುರಸ್ಕಾರ ಆಗಿರ್ಬೋದು, ಧನರಾಶಿ ಅವೆಲ್ಲವನ್ನು ನೀವೇನು ಮಾಡಬೇಕು, ಬರಿಬೇಕು. ಇನ್ನು ಗತಿ ಪ್ರಬಲ ಪೈರೋಮೆ ಬರಿ ಅಂತಕ್ಕಂಥ ಪದ್ಯ ಇದೆ. ಸೊ ವೆರಿ ಚಲನಾಮರ ಕಾಮ್ಯದಲ್ಲಿರ್ತಕ್ಕಂಥದ್ದನ್ನು ಕೇಳಿದ್ರು, ಅದನ್ನು ಕೂಡ ಬರಿಬೋದು. ಇನ್ನು ಗದ್ಯ ಭಾಗದಲ್ಲಿ ಕೇಳಿದ್ದಾರೆ, ಕಿಸ್ ಕಾಲ್ ಕೋ ಹಿಂದಿ ಗದ್ಯ ಕಾಲ್ ಕहा जाता है. ಫಸ್ಟ್ ಲೈನ್ದಲ್ಲಿ ಇದೆ ನೋಡಿ, ಹಿಂದಿ ಸಾಹಿತ್ಯ में आधुनिक काल को गद्य काल कहा जाता है. ಕಂಪ್ಲೀಟ್ ಒಂದು ಸೆಂಟೆನ್ಸ್ ಬರೆದ್ರೆ ಆಯಿತು. आधुनिक काल का आरंभ किस युग से माना जाता है. कंटिन्यू आದ आधुनिक युग का आरंभ भारतीय युग से माना जाता है. ಇದು ಸೆಕೆಂಡ್. ಇನ್ನು ಥರ್ಡ್, ಹಿಂದಿ ಗದ್ಯ के जनक कौन है ಅಂತ ಕೇಳಿದರೆ, ಅಲ್ಲೇ ಇದೆ, ಭಾರತೀಯ को ಹಿಂದೂ ಗದ್ಯ का जनक कहते हैं. ಇದು ಕೂಡ ಥರ್ಡ್ ಆನ್ಸರ್ ಇತ್ತು. ಇದನ್ನು ಕೂಡ ನೀವು ಆರಾಮಾಗಿ ಏನು ಮಾಡ್ತೀರಪ್ಪ ಅಂದರೆ ಬರಿತೀರಿ. ಇನ್ನು ನಿಬಂಧಗಳಲ್ಲಿ ಪುಸ್ತಕೋं का महत्व ಇದೆ, खेलों का महत्व ಇದೆ, ಇಂಟರ್ನೆಟ್ का ಉಪಯೋಗ ಇದೆ. ಸೊ खेलों का महत्व ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿರ್ತಕ್ಕಂಥದ್ದು ಖೇಲೋ ಕೂದೋ ಸ್ವಸ್ಥ ರಹೋ ಅಂತಕ್ಕಂಥ ಪಾಠದಲ್ಲಿ ಇದೆ. ಸೊ ಅದರಲ್ಲಿ ಖೇಲ್ಗಳ ಬಗ್ಗೆ ಒಂದು 4 ಸಾಲ ಬರೀರಿ ಪ್ರಸ್ತಾವನ, ಓಕೆನಾ. ಆಮೇಲೆ ಖೇಲದಲ್ಲಿರ್ತಕ್ಕಂಥ ಪ್ರಕಾರಗಳು ಬರೀರಿ, ಶಾರೀರಿಕ ಖೇಲ್, ಮಾನಸಿಕ ಖೇಲ್, ಸಾಮೂಹಿಕ, ವೈಯಕ್ತಿಕ, ಘರೇಲು, ಮೈದಾನಿ, ಓಕೆನಾ. ಅದರ ಅರ್ಥಗಳನ್ನು ಬರೀರಿ, ಅದಕ್ಕಿರ್ತಕ್ಕಂಥ ಉದಾಹರಣೆಗಳನ್ನು ಬರೀರಿ. ಲಾಸ್ಟ್ ಮಹತ್ವದಲ್ಲಿ ಆಟಗಳಿಂದ ಸಿಗ್ತಕ್ಕಂಥ ಪ್ರಾಮುಖ್ಯತೆ ಆಗಿರ್ಬೋದು, ಅವುಗಳ ಮಹತ್ವಗಳನ್ನು ಬಿಂಬಿಸಿದರೆ ನಿಮ್ದ ಕಂಪ್ಲೀಟ್ ಆಗ್ತದೆ. ಲಾಸ್ಟ್ ಉಪಸಂಹಾರ ಅಂತ ಒಂದು 4 ಸಾಲ ನೀವು ಏನು ಮಾಡ್ಬೋದು, ಕನ್ಕ್ಲೂಷನನ್ನು ಬರೀರಿ. इन्हें लास्ट छुट्टी पत्र ಇದೆ, ಬಟ್ಟೆ ಬಿಡ್ಲಿಕ್ಕೆ ಹೋಗಬೇಡಿ. भाई के विवाह में शामिल होने के कारण बताते हुए 3 दिन की छुट्टी मांगकर अपने प्रधान अध्यापक को पत्र लिखी ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಪತ್ರ ಬರಿಬೇಕಾದ್ರೆ ಈ ಕಡೆ ಏನು ಬರಿತೀರಿ, ಸ್ಥಾನ ಬರಿತೀರಿ, ಈ ಕಡೆ ದಿನಾಂಕ ಬರಿತೀರಿ. ಸೊ ಫಸ್ಟ್ ಈ ಕಡೆ ಸ್ಥಾನ ಮತ್ತು ದಿನಾಂಕ ಬರ್ಕೊಡ್ರಿ. ಆಮೇಲೆ ಈ ಕಡೆ ಪ್ರೇಷಕದ, ಸೊ ನಿಮ್ಮ ಹೆಸರು, ನಿಮ್ಮ ತರಗತಿ, ನಿಮ್ಮ ಶಾಲೆ ಹೆಸರು ಎಲ್ಲವನ್ನು ಬರೀರಿ ಪ್ರೇಷಕದಲ್ಲಿ. ಆಮೇಲೆ ನೆಕ್ಸ್ಟ್ ಪ್ರೇಷಕ ಆದ ನಂತರ ಸೇವಾಮೆ ಯಾರಿಗೆ ಬರಿ ಅಂದಿದ್ದಾರೋ ಪ್ರಧಾನಾಧ್ಯಾಪಕ ನಿಮ್ಮ ಶಾಲೆ ಹೆಸರು, ಊರು. ಆಮೇಲೆ ಏನು ಬರಿತೀರಿ, ಆದರಣೀಯ ಮಹೋದಯ, ವಿಷಯ ಬರಿತೀರಿ. ಪತ್ರದ ಕಲೆಯವರಲ್ಲಿ ಏನು ಬರೀಬೇಕು, ಮೇರೆ ಭಾಯ್ ಕೆ ವಿವಾಹ ಮೇ ಶಾಮಿಲ್ ಹೋನೆ ಕೆ ಕಾರಣ 3 ದಿನಕ್ಕೆ. ಸೊ ಇಲ್ಲೇನು ಡೇಟ್ ಅದಲ್ಲ, ಅದ್ರ ಮುಂದಿನ 3 ದಿನಗಳ ನೀವೇನು ಮಾಡಬೇಕು, ರಜೆಯನ್ನು ಬೇಡಿ ನಿಮ್ಮ ಮುಖ್ಯ ಶಿಕ್ಷಕರಿಗೆ ರಜೆ ಚೀಟಿಯನ್ನು ಬರೆದಬೇಕು. ಲಾಸ್ಟ್ ಧನ್ಯವಾದ ಸಹಿತ ಆಪ್ಕೆ ಆಜ್ಞಾಕಾರಿ ಛಾತ್ರ, ಆಮೇಲೆ ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಅಂತ ಬರೆದ್ರೆ ಸೊ ನಿಮ್ದು ಏನಾಗ್ತದೆ, ಕಂಪ್ಲೀಟ್ ಆಗಿರ್ತಕ್ಕಂಥ